ನಮಸ್ಕಾರ ಸ್ನೇಹಿತರೆ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಓಕೆ, ಸುಮಾರು 1 ಗಂಟೆಗಳ ಲೈವ್ ನಂತರ ಭಾಳಷ್ಟು ಸುಮಾರು ಒಂದು 10,000 ಹುಡುಗರು ಅದನ್ನ ಲೈವಲ್ಲಿ ಇದ್ದೀರಾ, ನೋಡ್ಕೊಂಡಿದ್ದೀರಾ. ಸೊ ಇವಾಗ ನೈಟ್ ಬಂದಿರತಕ್ಕಂಥದ್ದು ಅಬೌಟ್ ಮಾಕ್ ರಿಸಲ್ಟ್ ನೋಡ್ಕೊಂಡಿರ್ತಾರೆ. ನಿಮಗೆ ರಿಸಲ್ಟಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿರ್ಬೋದು ಅಥವಾ ಅಲಾಟ್ಮೆಂಟ್ ಆಗದೇ ಇರ್ಬೋದು. ನಿಮಗೆ 2 ಬಹುಮುಖ್ಯವಾಗಿ ಅಪ್ಡೇಟ್ಸ್ಗಳು ಎಲ್ಲರೂ ಕೂಡ ಇಬ್ಬರು ಕೂಡ ಇದ್ದು ಅಪ್ಲೈ ಆಗ್ತದೆ. ಸರಿ, ಮೊದಲನೇದಾಗಿ ಏನು ಹೇಳ್ತೀನಿ ಅಂತಂದರೆ, ನಿಮಗೆ ಕಟ್ ಆಫ್ ಅನ್ನೋದು ಬಿಟ್ಟಿದ್ದಾರೆ. ಓಕೆ, ನೀವು ಯಾವ ರೀತಿ ನೋಡಬೇಕಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, 2ರಲ್ಲೂ ಕೂಡ ಬಿಟ್ಟಿದ್ದಾರೆ. ಓಕೆ, UG ನೀಟಲ್ಲೂ ಕೂಡ ಬಿಟ್ಟಿದ್ದಾರೆ, UG CETದಲ್ಲಿ ಬಿಟ್ಟಿದ್ದಾರೆ. ಈಗ UG CETಲ್ಲಿ ಬಂದು ನೋಡಿದರೆ ಎಲ್ಲ ಕೋರ್ಸಸ್ ಕೂಡ ಬಿಟ್ಟಿದ್ದಾರೆ. ನೋಡ್ತಾ ಇದ್ದಂಗೆ ಬೇಕಾದರೆ BSc AHS ಬಿಟ್ಟಿದ್ದಾರೆ, ವೆಟರ್ನರಿ ಕಾಣಿಸ್ತದೆ, ಆ್ಯಂಡ್ ಸೆರಿಕಲ್ಚರ್, ಆ್ಯಂಡ್ ಅದೇ ರೀತಿಯಾಗಿ ಫುಡ್ ಸೈನ್ಸು ಮತ್ತು ವೆಟರ್ನರಿ ಪ್ರಾಕ್ಟಿಕಲ್. ಓಕೆ, ಸೆರಿಕಲ್ಚರ್ ಆದ ತಕ್ಷಣ ಫುಡ್ ಪ್ರಾಕ್ಟಿಕಲ್. ಓಕೆ, ಅದಾದ ತಕ್ಷಣ ಅಗ್ರಿಕಲ್ಚರು ಪ್ರಾಕ್ಟಿಕಲು ಮತ್ತು ಥಿಯರಿ 2 ಕೂಡ ಸಪ್ರೇಟು. ಅದಾದ ತಕ್ಷಣ BPO ಆ್ಯಂಡ್ BPT ಆ್ಯಂಡ್ ಫಾರ್ಮಸಿ ಕೋರ್ಸಸ್ಗಳು ಬರುವಂಥದ್ದು ಫಾರ್ಮಡಿ ಮತ್ತು B ಫಾರ್ಮಾ. ಅದಾದ ತಕ್ಷಣ ನರ್ಸಿಂಗು, ಇಷ್ಟು ಕೋರ್ಸಸ್ಗಳು. ಆದ ತಕ್ಷಣ ಇಂಜಿನಿಯರಿಂಗ್, ಮೇನ್ ಇಂಜಿನಿಯರೇ ಬಿಟ್ಟಿದೆ ನೋಡಿ, ಇಂಜಿನಿಯರಿಂಗು. ಇಷ್ಟು ಕೋರ್ಸಸ್ದು ಎಲ್ಲನೂ ಕೂಡ ಡೀಟೇಲ್ ಆಗಿ ಸಪ್ರೇಟು, ಅಂದರೆ HK ಮತ್ತು ಸಾಮಾನ್ಯ. ಅಂದರೆ HK ಮೀನ್ಸ್ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇರ್ತವೆ, ಅದಕ್ಕೋಸ್ಕರ ಅದು ಸಪ್ರೇಟ್ ಬಿಟ್ಟಾರೆ. ಆ್ಯಂಡ್ ಸಾಮಾನ್ಯ ಬರುವಂಥದ್ದು ಅಂದರೆ ಇಡೀ ಕರ್ನಾಟಕದಲ್ಲಿ ಎಲ್ಲ ಒಂದು ಸ್ಟೂಡೆಂಟು ಅದು ಸಪ್ರೇಟಾಗಿ ಬಿಟ್ಟಿದ್ದಾರೆ. ಒಂದು ಎಕ್ಸಾಂಪಲ್ಗೋಸ್ಕರ ನಿಮ್ಗೆ ಒಂದು ತೆಗೆದು ತೋರಿಸ್ತೀನಿ. ಲೈಕ್ ಇಂಜಿನಿಯರಿಂಗ್ ತೆಗಿತೀನಿ ನಿಮಗೆ, ಯಾಕಂದರೆ ಸುಮಾರು 70,000 ಸೀಟ್ಗಳು ಇಂಜಿನಿಯರಿಂಗ್ ಇರೋ ಕಾರಣ ಇಂಜಿನಿಯರಿಂಗ್ ತೆಗೆದು ಇಲ್ಲಿ ಏನು ಮಾಡಬೇಕು ನೀವು ಅಂತಂದು ಹೇಳ್ತೀನಿ. ಎಕ್ಸಾಂಪಲ್ಗೆ, ಈಗ ನಿಮ್ಮದು ಯಾವುದೋ ಒಂದು ಸೀಟ್ ಸಿಕ್ಕಿದೆ ಈಗ. ಓಕೆ, ನೆಕ್ಸ್ಟ್ ಏನು ಮಾಡಲಿಕ್ಕೆ ಇದು ಹೆಲ್ಪ್ ಆಗುತ್ತೆ ಕಟ್ ಆಫು, ಸೀಟ್ ಸಿಕ್ಕರೆ ಸಿಗದೆ ಹೋದರೆ. ಓಕೆ, ಈಗ ಕೆಲವೊಂದಿಷ್ಟು ಹುಡುಗರಿಗೆ ಸೀಟ್ ಸಿಕ್ಕಿರ್ತದೆ, ಬಟ್ ಎಕ್ಸ್ಪೆಕ್ಟೆಡ್ ನನಗೆ ಬೇಕಾಗಿರುವಂಥ ಕಾಲೇಜ್ ಸಿಕ್ಕಿರಲ್ಲ ಅಂತಂದರೆ, ಈಗ ನಿಮ್ಮದು 1 ಲಕ್ಷ ರ್ಯಾಂಕ್ ಇದೆ, ಬಟ್ ಈಗ ಯಾವುದೋ ಒಂದು ಕಾಲೇಜು 1 ಲಕ್ಷಕ್ಕಂತೂ ಮೇಲ್ಗಡೆ ನಿಲ್ತಾ ಇದೆ, ಬಟ್ ಅದು ಚೆನ್ನಾಗಿದೆ, ನಿಮಗೆ ಬೇಕಾಗಿರ್ತದೆ. ಆದರೂ ಕೂಡ ಸೀಟ್ ನೀವು ಏನು ಮಾಡ್ತಿರದ ಆಪ್ಷನ್ ಇಂಟರ್ವ್ಯೂಗಳಿಗೆ ಆ್ಯಡ್ ಮಾಡಿರಲ್ಲ. ಈಗ ಕಟ್ ಆಫಲ್ಲಿ ನೋಡ್ಕೊರಿ, ಲೈಕ್ ಒಂದು ಫಸ್ಟ್ನೇದು ತೊಗೊಂಡ್ಬಿಡ್ರಿ. ಈಗ ಕಾಣಿಸ್ತಿದೆ. ಓಕೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಕಾಣಿಸ್ತಿದೆ ಅದನ್ನ ತೊಗೊಳಾಗ ಈಗ 2AG ಇದೊಳಗೆ ನೋಡಿ, ಆ ಕಟ್ ಆಫ್ ಎಷ್ಟು ನಿಂತಿದೆ, 6,740 ನಿಂತಿದೆ. ಓಕೆ, ಇದು ಜಸ್ಟ್ ಮಾಕ್ ಅಲಾಟ್ಮೆಂಟು, ಜಸ್ಟ್ ಯಾವುದೇ ರೀತಿ ಫೈನಲ್ ಅಲ್ಲ. ಇದು ನಿಮಗೆ ಸ್ವಲ್ಪ ಹತ್ತತ್ರ ಬರ್ತಂತ ಹೇಳಿಕ್ಕೆ ಇದು ಮಾಡ್ತಿರೋದು. ಈಗ 6,740 ಇದ್ದು ಕೂಡ ಈ ಒಂದು ಕೋರ್ಸಸ್ಸು ಈ ಕಾಲೇಜಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಿದರೆ ಸಿಗ್ತಾಯಿತ್ತು. ಬಟ್ ಏನು ಮಾಡಿದರೆ, ಈ ಒಂದು ಕಾಲೇಜನ್ನ ಬಿಟ್ಟಿದ್ದೀರ ನೀವು, ಹಂಗಾಗಿ ಈ ಕಾಲೇಜು ಈ ಕೋರ್ಸು ಈ ಕಾಲೇಜ್ಗೆ ಸಿಕ್ಕಿರಲ್ಲ. ಇದೇ ರೀತಿಯಾಗಿ ಎಲ್ಲ ಕೋರ್ಸಸ್ ಕೂಡ ಒನ್ ಟೈಮ್ ನೋಡ್ಕೊರಿ. ಅದೇ ಫಾರ್ ಎಕ್ಸಾಂಪಲ್ ಸಿವಿಲ್ ಇಂಜಿನಿಯರಿಂಗ್ ತೊಗೊಂಡ್ರೆ, ಸಿವಿಲ್ ಇಂಜಿನಿಯರಿಂಗ್ ನೋಡಿ ಎಷ್ಟಿದೆ, 70,000 ರ್ಯಾಂಕ್ ಇದ್ದವರು ಕೂಡ ಸೀಟ್ ಸಿಕ್ಕೈತೆ. ಸೊ ಅಂದರೆ ಸೀಟ್ ಸಿಕ್ಕರೂ ಕೂಡ ಎಕ್ಸ್ಪೆಕ್ಟೆಡ್ ನಿಮ್ಗೆ ಇನ್ನೂ ಕೂಡ ಬೇಕಾದರೆ, ಲೈಕ್ ಈಗ ನಿಮ್ಮದು 70,000 ಮೇಲೇ ಇದೆ ರ್ಯಾಂಕ್. ಓಕೆ, 80,000 ಇದೆ, ಬಟ್ ಈ ಕಾಲೇಜು ಯಾಕೆ ಸಿಕ್ಕಿಲ್ಲ ಅಂತಂದರೆ ಕಟ್ ಆಫ್ 70,000ಕ್ಕೆ ನಿಂತೈತೆ ರೀ, ನಿಮ್ಗೆ ಹೆಂಗೆ ಸಿಗುತ್ತದು ಸಿಗೋಲ್ಲ. ಸೊ ನಿಮ್ಮ ಹತ್ರ 60,000 50,000 ರ್ಯಾಂಕ್ ಇದ್ದು ಈ ಕಾಲೇಜು ಹಾಕದೇ ಹೋದಾಗ ನಿಮ್ಗೆ ಈ ಕಾಲೇಜ್ ಸಿಕ್ಕಿರಲ್ಲ. ಓಕೆ, 70,000ವರೆಗೂ ಕೂಡ ಇತ್ತಂದರೆ ಅದರಲ್ಲೂ ಕೂಡ ನೋಡಿ 2AK 2AG ಕ್ಯಾಟಗರಿ ಕೂಡ ನೋಡ್ಕೋಬೇಕಾಗ್ತದೆ. ಸುಮ್ಮನೆ ಫಾರ್ ಎಕ್ಸಾಂಪಲ್ ಹಿಂಗೆ ಈಗ ಬೇರೆ ಒಂದು ಗ್ಯಾಪ್ ಇದ್ದಾವೆ, ಇದರಲ್ಲಿ ಇದ್ದು ಕೂಡ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂತ ಬರಲಿಕ್ಕೆ ಹೋಗಬೇಡಿ. ಒನ್ ಟೈಮು ಎಲ್ಲನೂ ಕೂಡ ಸೀಟ್ ಮೆಟ್ರಿಕ್ಸ್ನ ಅನಲೈಸಸ್ ಮಾಡ್ಕೊರಿ. ಆ ಒಂದು ಕಾಲೇಜಲ್ಲಿ ನಿಮ್ಮ ರ್ಯಾಂಕಿಗೆ ಏನಾದರೂ ಸಿಗೋದಿತ್ತಂದರೆ, ಇನ್ ಕೇಸ್ ಬಿಟ್ಟಿತ್ತಂದರೆ ಅದನ್ನು ಕಾಲೇಜಸ್ನ ಆ್ಯಡ್ ಮಾಡ್ಕೊರಿ. ಈಗ ಯಾವುದಕ್ಕೆ ಮಾತಾಡ್ತೀನಿ ಅಂತಂದರೆ, ಯಾಕೆ ಆ್ಯಡ್ ಮಾಡಿರಿ, ಯಾವಾಗ ಆ್ಯಡ್ ಮಾಡಿರಿ ಅಂತಂದರೆ ಅದಕ್ಕೋಸ್ಕರ. ಓಕೆ, ಮಾಕ್ ಅಲಾಟ್ಮೆಂಟ್ ಆದ ತಕ್ಷಣ ಒಂದು ಬಿಟ್ಟಿದ್ದಾರೆ ನೋಡಿ, ಇನ್ನೊಂದು ಅಪ್ಡೇಟು, ಇದೇ ಅಪ್ಡೇಟು. ಮೇನಾಗಿ ಡೇಟ್ಸ್ಗಳನ್ನು ಗಮನದಲ್ಲಿ ಇಟ್ಕೊರಿ. ಇದೇ ಡೇಟ್ಸ್ನ ಈಗಾಗಲೇ ಮಧ್ಯಾಹ್ನದಲ್ಲೂ ಹೇಳಿದ್ದೆ, ಬಟ್ Kದಲ್ಲಿ ವೆಬ್ಸೈಟಲ್ಲಿ ಬಂದಿದ್ದಿಲ್ಲ, ಟ್ವಿಟ್ಟರಲ್ಲಿ ಬಂದಿತ್ತು, ಬಟ್ ವೆಬ್ಸೈಟಲ್ಲಿ ಬಂದಿಲ್ಲ. ಇವಾಗ ಬಂದೈತೆ. ಅಂದರೆ ನಾಳೆ 12 ಗಂಟೆಯಿಂದ ಹಿಡಿದು, ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ಹಿಡಿದು 29ವರೆಗೆ, ಅಂದರೆ ಸಾಯಂಕಾಲ 29ವರೆಗೂ ಕೂಡ ನೀವು ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ವಾಪಸ್ ಬಿಡ್ತಾರೆ. ವಾಪಸ್ ದುಡ್ಡು ಪೇ ಮಾಡಬೇಕಾ? ನೋ, ಈಗಾಗಲೇ ಪೇ ಮಾಡಿ ಆಪ್ಷನ್ ಎಂಟ್ರಿ ಮಾಡಿ ಎಲ್ಲನೂ ಕೂಡ ಮಾಕ್ ಅಲಾಟ್ಮೆಂಟ್ ಬಂದಿದೆಯಲ್ವ, ನೀವು ಯಾವುದೇ ರೀತಿ ಪೇ ಮಾಡೋ ಅವಶ್ಯಕತೆ ಇಲ್ಲ. ಇದುವರೆಗೂ ಕೂಡ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಕೆಲವೊಬ್ಬರು ಅಂತಂದರೆ, ಅಂಥ ಒಂದು ಸ್ಟೂಡೆಂಟ್ 750 ರೂಪಾಯಿ ಕಟ್ಟಲೇಬೇಕು. ಓಕೆ, ಆ್ಯಂಡ್ ಎಲ್ಲಿವರೆಗೂ ಕೂಡ ಮಾಡ್ತಾರೆ, 29ನೇ ತಾರೀಕು 5 ಗಂಟೆವರೆಗೂ ಕೂಡ ಮಾಡ್ತಾರೆ. ಅದಾದ ನಂತರ ಏನು ಮಾಡ್ತಾರೆ, 1ನೇ ತಾರೀಕು ಒಂದು ಪ್ರಾವಿಸ್ನಲ್ ಕಾಣಿಸ್ತೀವಿ ನೋಡಿ, ತಾತ್ಕಾಲಿಕ ಫಲಿತಾಂಶ. ಅಂದರೆ ನೀವು ತಾತ್ಕಾಲಿಕ ಅಂತಂದರೆ ಅದೇ 99% ಅದೇ ರಿಸಲ್ಟು. ಓಕೆ, 1ನೇ ತಾರೀಕು ಬರ್ತದೆ. ಅದಾದ ತಕ್ಷಣ 2ನೇ ತಾರೀಕು ಕಾಣಿಸ್ತಿದೆ ನೋಡಿ, 2ನೇ ತಾರೀಕು ಮಾತ್ರ ಫೈನಲ್, ಅಂತಿಮ ಸೀಟು ಹಂಚಿಕೆ ಅಂತ ಹೇಳ್ತಿದ್ರೆ. ನೀವು 1ನೇ ತಾರೀಕು ಬಂದಿದ್ದೆ, ಫೈನಲ್ ಅಂತ ಇಟ್ಕೋರಿ. ಯಾಕಂತಂದರೆ ಇದು ಪ್ರೊವಿಸ್ನಲ್ ಬೇರೆ ಫೈನಲ್ ಬೇರೆ ಅಂತಂದಲ್ಲ, ಜಸ್ಟ್ ಏನು ಕೂಡ ಎರರ್ ಆಗದೆ ಇರಲಿ ಅಂತ ಕೇಳಿದವರು ಮಾಡ್ತಕ್ಕಂಥ ವರ್ಷ ಒಂದೇನೋ ಒಂದು ಪ್ರಯತ್ನ ಅಷ್ಟೇ ಅದು. ಬಟ್ ಪ್ರೊವಿಸ್ನಲ್ ಇರೋದೇ ಫೈನಲ್ ಇರ್ತದೆ. ಈ 1ನೇ ತಾರೀಕು ಯಾರ್ದೆಲ್ಲ ರಿಸಲ್ಟ್ ಬರ್ತದೋ ಅದಾದ ತಕ್ಷಣ ಇದು ಕಾಣಿಸ್ತಿದೆ ನೋಡಿ, 4ರಿಂದ 8ನೇ ತಾರೀಕು ಚಾಯ್ಸ್ ಎಂಟ್ರಿ ಅಂತ ಕೊಡ್ತಾರೆ. ಚಾಯ್ಸ್ ಎಂಟ್ರಿ ಮೀನ್ಸ್ ನೀವು ಏನಾದರೂ ಸೀಟ್ ಸಿಕ್ಕರೆ ನೀವು ಅಡ್ಮಿಷನ್ ಮಾಡಿಸ್ಬೇಕಾ ಬೇಡವಾ, ಅಡ್ಮಿಷನ್ ಮಾಡಿಸ್ಕೋಬೇಕಂತಂದರೆ ನೀವು ಚಾಯ್ಸ್ 1ನ ಕೊಡಬೇಕು. ಇಲ್ಲ ನಾನು ನೆಕ್ಸ್ಟ್ ರೌಂಡಿಗೆ ಹೋಗ್ತೀನಿ ಅಂತಂದರೆ, ಅಂದರೆ ಸೆಕೆಂಡ್ ರೌಂಡಿಗೆ ಏನಾದರೂ ಹೋಗ್ತೀನಿ ಅಂತಂದರೆ ಚಾಯ್ಸ್ 2, 3 ಕೊಡಬೇಕು. ಇಲ್ಲ ಕೇಂದ್ರ ಎಕ್ಸಿಟ್ ಆಗ್ಬೇಕಂತಂದರೆ ಚಾಯ್ಸ್ 4 ಕೊಡ್ಬೋದು. ಈ ರೀತಿಯಾಗಿ ಚಾಯ್ಸ್ ಎಂಟ್ರಿ ಎಲ್ಲ ಬರ್ತವೆ. ಚಾಯ್ಸ್ ಎಂಟ್ರಿ ಬಗ್ಗೆ ನಾಳೆ ಡೀಟೇಲ್ಸ್ ಮಾತಾಡೋಣ. ಈ ಸದ್ಯಕ್ಕೆ ಡೇಟ್ಸ್ಗಳು ನೆನಪಿರಲಿ ಅಷ್ಟೇ. ಓಕೆ, ಸರಿ, ಏನಾದರೂ ಕಡೆಯಿಂದ ಅಪ್ಡೇಟ್ ಬಂದರೆ ತಿಳಿಸೋಣ. ಅಲ್ಲಿವರೆಗೂ ಚಾನಲ್ ನೋಡ್ತೀರಿ, ಆ್ಯಂಡ್ ಟೇಕ್ ಕೇರ್, ಬಾಯ್.